ಹಿಂಗ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಏನಪ್ಪ ಬಂದ ತಕ್ಷಣ ಏನೇ ಶುರು ಮಾಡ್ಕೊಂಡ್ಬಿಟ್ರಲ್ಲ ಮಗನ್ ನೋಡಿದ ತಕ್ಷಣ ಏನೇ ಅಂತ ಹೇಳ್ಬಿಟ್ಟು ನಮ್ಮ ಮಗಳಿಗುನ್ನುವೆ ಹುಡುಗನ್ನ ಹುಡುಕ್ತಾ ಇದೀವಿ. ಒಳ್ಳೆ ಸಂಬಂಧ ಸಿಕ್ಕರೆ ನಾವು ಮಾಡ್ಬಿಡನಿ. ಗೊತ್ತಿಲ್ದಿರೋ ಸಂಬಂಧಕ್ಕೆ ಮಾಡಕ್ ನಮ್ಗುನ್ವೆ ಇಷ್ಟ ಇಲ್ಲ. ಗೊತ್ತಿರೋ ಸಂಬಂಧಕ್ಕೆ ಯಾರಿಗಾನ ಮಾಡ್ಬಿಡು ಮದುವೆ ಮಾಡ್ಬಿಟ್ಟು ಮುಗ್ಸನಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದೇ ನಿಮ್ಮ ಇವ್ರನ್ನ ನೋಡಿದ್ಮೇಲೆ ನಿಮ್ಮ ಮಗನ್ ನೋಡಿದ್ಮೇಲೆ ಯಾಕೆ ನನ್ನ ಮಗಳನ್ನ ನಿಮ್ಮ ಮಗಂಗೆ ಏನಿಯ ಕೊಡಬಾರ್ದು. ನನ್ನ ಮಗಳನ್ನೇ ಸಂದಕವಳೆ ನೋಡಕ್ಕೂನುವೆ ಇಂಜಿನಿಯರಿಂಗ್ ಮಾಡವಳೆ. ನಾವು ಒಡವೆ ಪಡವೆ ಎಲ್ಲ ಮಾಡಿ ಸಿಕ್ಕಿದೀವಿ ಆಗ್ಲೇ ನೆನೆಯ ಎಲ್ಲ ರೆಡಿನೇ ಐತೆ. ಏನು ತಾಪತ್ರಯ ಇಲ್ಲ ಇನ್ನು ಮದುವೆಗೆ. ಅದಕ್ಕೆ ನೆನೆಯ ನಮ್ಮ ಹುಡುಗಿನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಹೆಂಗಿರ್ತದೆ ಹೇಳಿ. ಬೇಕಾದ್ರೆ ಒಂದೇ ಸಲ ಅಲ್ಲ ನನ್ನ ಮಗಳನ್ನ ಒಂದು ಕಿತ ಬಂದು ನೋಡಿ ಎಲ್ಲ ನೋಡೋ ಶಾಸ್ತ್ರ ಎಲ್ಲ ಮುಗಿಸಿ ಹುಡುಗ ಹುಡುಗಿಗೂ ಇಷ್ಟ ಆಗಿ ನಿಮ್ಗೂ ಇಷ್ಟ ಆದರೆ ಧಾರಾಳವಾಗಿ ನಾವಿಬ್ರು ಬೀಗ್ರಾಗ್ಬೋದಲ್ವೇ? ಆಗ್ಬೋದು. ಆದ್ರೆ ನನ್ನ ಮಗುಂಗೆ ಎಷ್ಟು ಜನ ಅದ್ ಕೊಡಿಸ್ತೀವಿ ಇದ್ ಕೊಡಿಸ್ತೀವಿ ಅದ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಹೇಳ್ತಾವ್ರೆ ಗೊತ್ತಾ. ನನ್ನ ಮಗುಂಗಂತೂ ಅರ್ಧ KG ಬಂಗಾರ ಏನಿಯ ಕೊಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಷ್ಟು ಜನ ಅಂತ ಕೇಳಿರ. ಎಲ್ಲಾರು ಮೇಲ್ ಬಿದ್ದು ನನ್ನ ಮಗುನೇನಿಯ ಕೇಳ್ತಾವ್ರೆ. ನಮಗೂನು ಚೆನ್ನಾಗಿರೋ ಮನೆಯಿಂದ ಹೆಣ್ಣು ಮಾಡ್ಕೊಂಬಿಟ್ಟು ಬರ್ಬೇಕು ಅಂತ ಆಸೆ ಐತೆ. ಅದೇ ನೋಡ್ಬೇಕು ಇನ್ನೂ ಏನು ಮಾಡಬೇಕೋ ಏನೋ. ನಾವು ಏನು ನಿರ್ಧಾರವ ಮಾಡಿಲ್ವಲ್ಲ ಸದ್ಯಕ್ಕೆ. ಅದೇ ಯೋಚನೆ ಮಾಡಬೇಕು. ಅಯ್ಯೋ, ನೀವು ಕೊಡೋದ್ರ ತಗೊಳ್ಳೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಮ್ಮ ಮಗಳಿಗೂ ಎಲ್ಲ ಮಾಡಿ ಸಿಕ್ಕಿದೀವಲ್ಲ, ನಮ್ಮ ಮಗಳಿಗೂ ಎಲ್ಲ ಕೊಡ್ತೀವಿ. ನಮ್ಮ ಮಗಳು ನೋಡಕ್ ಸೂಪರ್ ಆಗವಳೆ. ನಮ್ಮ ಗಂಡ ಫೋಟೋ ತೋರಿಸ್ತಾನೆ. ರೀ ಫೋಟೋ ತೋರಿಸ್ರಿ ನೋಡಿ, ಇವಳೇ ನನ್ನ ಮಗಳು. ಓ, ನನ್ನ ಮಗಳು ಅಂತೂ ಇಂಥ ಕೆಲಸ ಬರಲ್ಲ ನಂಗಿಲ್ಲ, ಎಲ್ಲನೂ ಮಾಡ್ತಾಳೆ. ನೋಡಕ್ಕೂ ತಂದಕವಳೆ. ಇಬ್ರು ಹೆಣ್ಮಕ್ಳು, ಅದ್ರಾಗ ದೊಡ್ಡವಳು ಇವಳೆ ನೆನೆಯ. ಚೆನ್ನಾಗೇನಿ ಅವಳೆ ನೋಡ್ರಿ. ಓ, ಇದೇ ಹುಡುಗಿ ನೆನೆಯಾ? ಹಾ, ಇವಳೆ ನನ್ನ ದೊಡ್ಡ ಮಗಳು. ಚೆನ್ನಾಗೇನಿ ಅವಳೆ. ನೋಡೋಣ ವಿಚಾರ ಮಾಡ್ತೀವಿ ನಾವುನು. ನಿಮ್ಮ ಮನೆಯಾಗೆ ನೀವು ನಿಮ್ದೇನಿಯ ಕೊನೆ ಮಾತು ಇಲ್ಲ? ನಿಮ್ಮ ಮಗ ಎಲ್ಲನೂ ಒಪ್ಬೇಕಾ? ನನ್ನ ಮಗ ನಾನು ಹಾಕಿದ ಗೆರೆಯ ದಾಟ ಅಂತ ಮಗನೇ ಅಲ್ಲ ನನ್ನ ಮಗ. ನನ್ನ ಮಗ ಯಾವತ್ತೂ ನಾನು ಹಾಕಿದ ಗೆರೆ ದಾಟನಲ್ಲ. ನನಗೆ ಒಪ್ಪಿಗೆ ಆದ್ರೆ ಸಾಕು, ಅವನು ಒಪ್ಕೊಂಡಂಗೆ ನೆನೆಯ. ನೋಡೋಣ ಒಂದ್ಸಲ ಬಂದು ಹುಡುಗಿನೆಲ್ಲ ನೋಡ್ಕೊಂಬಿಟ್ಟು ಬರ್ತೀವಿ. ಆಮೇಲಿಂದ ನೋಡೋಣ, ನಮಗೆ ಇಷ್ಟ ಆದ್ರೆ ಮುಂದುವರ್ಸೋದು, ಇಲ್ಲ ಅಂತಂದ್ರೆ ಬೇಡ. ಓ, ಆಗ್ಬೋದು. ಅದೇ ನನ್ನ ಮಗಂಗಂತೂ ಚೆನ್ನಾಗಿ ಕೊಟ್ಟು ಮಾಡಬೇಕು, ಅದೇನೇ ನಮ್ಮ ಆಸೆ. ಯಾಕಂದರೆ ನಾವು ಚೆನ್ನಾಗಿದ್ದೀವಿ, ಅವರು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇನೇ ನನ್ನ ಆಸೆ. ನಮ್ಮ ಮಗ ಆಮೇಲೆ ಎಂತೆಂಥ ಮನೆಯಿಂದನೋ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಕ್ಕಿಲ್ಲ. ಅಯ್ಯೋ, ನಮ್ಮ ಮನೆ ನೋಡಕ್ ಚಿಕ್ಕದಿರ್ಬೋದು ಅಷ್ಟೇ ಏನಿಯ. ನಾವು ಹೊಸ ಮನೆ ಕಟ್ಟಬೇಕು, ಹಿಂಗೆ ಕಟ್ಟಬೇಕು ಅಂತ ನೆನಿಯ ನಾವು ಈ ಮನೆ ಫೋಟೋ ಹೊಡ್ಕೊಳ್ಳೋಣ ಅಂತ ನೆನಿಯ ಬಂದಿದ್ದು. ನಾವು ಹೊಸ ಮನೆ ಕಟ್ಟಿಸ್ಬೇಕು. ಅದೇ ಜಾಯಿಂಟ್ ಆಗಿದ್ದೀವಿ. ನಾನು, ನಮ್ಮ ಅಣ್ಣವರು, ನಮ್ಮ ಅಣ್ಣ ಸತ್ತೋಗವನೆ, ನಮ್ಮ ಅಣ್ಣನ ಹೆಂಡತಿ ಮಕ್ಕಳು ಎಲ್ಲರೂ ಜೊತೆಯಾಗಿದ್ದೀವಿ. ನಮ್ದು ಎಲ್ಲ ಭಾಗ ಆಗೋದ್ಮೇಲೆ ನಾವು ಹೊಸ ಮನೆ ಏನಿಯ ಕಟ್ಕೊಂಡ್ಬಿಡನಿ ಅಂತ ಹೇಳ್ಬಿಟ್ಟು ಇದೇ ತರ ಕಟ್ಟನಿ ಮನೆಯ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ವಿ. ಬಿಡಿ ಅರ್ಥ ಆಯ್ತು. ನೀವ್ ಹೇಳೋದನ್ನು ಚೆನ್ನಾಗಿ ಅರ್ಥ ಆಗ್ತಾ ಐತೆ. ನೋಡೋಣ, ಅದೇ ನಾನು ಹೆಂಡತಿ ಹೇಳ್ದಂಗೆ ಏನಿಯ ಒಂದಿನ ಬಿಡುವು ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ನನ್ನ ಮಗನೂ ಕರ್ಕೊಂಡು ನಿಮ್ಮ ಮನೆಗೆ ಏನಿಯ ಬರ್ತೀವಿ. ನೋಡೋಣ, ಆಮೇಕಿಂದ ಒಪ್ಪಿಗೆ ಆದ್ರೆ ಇಬ್ರು ಮನೆಗೂ ಏನು ತೊಂದರೆ ಇಲ್ಲ. ಮಗನೊಂಚೂರು ಎಜುಕೇಶನ್ ಐತೆ, ಅದೆಲ್ಲ ಮುಗ್ದಿದ ತಕ್ಷಣ ಏನಿಯ ಬೇಕಾರೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಹೌದೌದು, ನನ್ನ ಮಗನ ಎಜುಕೇಶನ್ ನಿಲ್ಸಕ್ಕಾಗಕ್ಕಿಲ್ಲ. ಬೇಕಾದ್ರೆ ಎಂಗೇಜ್ಮೆಂಟ್ ಎಲ್ಲನೂ ಮಾಡಿಬಿಟ್ಟು ಮದುವೆ ಎಲ್ಲನೂ ನಿಧಾನಕ್ಕೆ ಏನಿಯ ಮಾಡ್ಕೊಂಡ್ರೆ ಆಯ್ತು. ಸರಿ ಆಗ್ಬೋದು. ಹೆಂಗೋ ಮನೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದು ಹೆಂಗೋ ಮದುವೆ ಮಾತುಕತೆ ನೀನಿಯ ಮಾತಾಡ್ದಂಗೆ ಆಯ್ತು. ಋಣ ಅಲ್ವೇ? ಋಣ ಯಾರ್ಯಾರಿಗೆ ಎಲ್ಲೆಲ್ಲಿ ಋಣ ಇರ್ತದೋ ಅಲ್ಲಲ್ಲೇ ಏನಿ ಅಲ್ವಾ? ಈಗ ನಮ್ಮ ಋಣ ನೋಡಿ, ನಾವು ಇಲ್ಲಿಗೆ ಬರಬೇಕು, ನಿಮ್ಮ ತಾಗ ಮಾತಾಡಬೇಕು ಅಂತ ಇತ್ತೇನೋ, ಅದೇ ನೀನೇ ಆಯ್ತು ನೋಡಿ. ಹೌದೌದು. ಬಿಡಿ, ನಮ್ಮ ಯಜಮಾನ್ರಿಗೆಲ್ಲ ಫೋನ್ ನಂಬರ್ ಐತಲ್ಲ, ಮನೆಗೆ ಬರೋವಾಗ ಒಂದ್ಸಲ ಫೋನ್ ಮಾಡ್ಬಿಟ್ಟು ಬರ್ತೀವಿ. ಸರಿನಾ? ಸರಿ ಆಗ್ಬೋದು. ನಾವಿನ್ನು ಹೊರಡ್ತೀವಿ, ಟೈಮ್ ಆಯ್ತದೆ. ಫೋನ್ ಮಾಡಿ, ಯಾವುದಕ್ಕೂ ಫೋನ್ ಮಾಡ್ಬಿಟ್ಟು ನಮ್ಮ ಹುಡುಗಿ ಫೋಟೋನೂ ಕಳಿಸ್ಕೊಡ್ತೀವಿ ನಿಮ್ಮ ಫೋನ್ಗೆ. ನೋಡಿ, ಹುಡುಗಂಗು ನೋಡ್ಬಿಟ್ಟು ಒಪ್ಸಿ. ಸರಿನಾ? ಆದ್ರೂ ಈಗಿನ ಕಾಲ ಹುಡುಗರು ಲವ್ ಪವ್ ಅಂತ ಹೋಗ್ಬಿಡ್ತವೆ. ಹುಷಾರು. ನನ್ನ ಮಗ ಅಂತೋನಲ್ಲ ಬಿಡಿ. ಸರಿ ಗೌಡ್ರ, ಏನ್ ಬರ್ತೀವಿ ಅಕ್ಕವ್ರೆ. ಸರಿ, ಇನ್ ಬರ್ತೀವಿ. ಸರಿ ಆಯ್ತು ರೀ. ಏನ್ ದುಡ್ಡು ಗಿಡ್ನ ಗೌರ ಇಲ್ವಾ? ಆಮೇಗಿಂದ ಸುಮ್ಮನೆ ನೀಯೇ ಕೊಡ್ತೀವಿ ಅಂತ ಯಾಮರ್ ಸ್ಕೀಮಿಸ್ಬಿಡ್ತಾರ? ಪರವಾಗಿಲ್ವಾ ದುಡ್ಡಾಗೆ? ಅವರು ಮನೆಗಿನಿ ಅಂತವೇನೂ ಕೊಟ್ಟಿಲ್ಲ. ಮನೆ ಅಂತವೆಲ್ಲ ಬಿಟ್ರೆ ಇನ್ನ ಪರವಾಗಿಲ್ಲ. ಎಲ್ಲ ಉದ್ರಾಗುನ್ವೆ ಇನ್ನ ಪರವಾಗಿಲ್ಲ, ಚೆನ್ನಾಗವ್ರಿ. ಈ ಬಂಗಾರಮ್ಮ ಹೆಸರು ಗೊತ್ತಿಲ್ವೇ? ಬಡ್ಡಿ ಗಿಡ್ಡಿಗೆಲ್ಲ ಬಿಡ್ಕೊಂಡವಾಗೆಲ್ಲ ಇದು ಮಾಡ್ಕತ್ತಿದ್ಲಲ್ಲ ಆಯಮ್ಮನೇನಿಯ. ಏನೋ ಅವ್ರ ಅಣ್ಣ ಆಸ್ತಿ ಎಲ್ಲ ಹೊಡೆದವ್ರೆ, ಚೆನ್ನಾಗಿ ದುಡ್ಡು ಮಾಡಿಕೊಂಡವ್ರಿ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ ನಂಗೆ. ಯಾರ ಆಸ್ತಿನ ಹೊಡಿಲಿ, ಯಾರ್ದಾನ ಏನಾರ ಮಾಡ್ಕೊಳ್ಳಿ, ನನಗದೆಲ್ಲನೂ ಬೇಕಾಗಿಲ್ಲ. ನನಗೇನು ಚೆನ್ನಾಗಿ ಕೊಡ್ತಾರ ಅಷ್ಟೇನಿಯ. ನೋಡಿ, ನನಗೇನಿದ್ರು ಒಂದು ಅರ್ಧ KG ಬಂಗಾರ ಕೊಡೋರೇನಿಯ ಬೇಕು. ಏನು ಕೊಡ್ದಿರೋರು, ಏನು ಗತಿ ಇಲ್ದಿರೋನ ಕಟ್ಕೊಂಡು ನಾವೇನ್ರಿ ಮಾಡಬೇಕು? ಈ ಮನೆಗೆ ಸುಮ್ಮನೆ ಇರ್ಬತ್ತಾಳ ಅವಳು. ಈ ಮನೆಗೆ ಬಂದ್ಮೇಲೆ ಮಹಾರಾಣಿ ಥರ ಇರಕ್ಕಿಲ್ವಾ? ನಾವು ಹಂಗೆ ನೋಡ್ಕೊಳಕ್ಕಿಲ್ವಾ? ಅದಕ್ಕೆ ಒಂಚೂರು ಕೊಟ್ರೆ ಏನಾನ ಗಂಟೋಯ್ತದ? ಕೊಡ್ಲಿ ಬಿಡ್ರಿ. ನೀವು ಆಮೇಕಿಂದ ಅಯ್ಯೋ ಏನು ಬ್ಯಾಡ ಫ್ರೆಂಡು ಅಂತೇಳ್ಬಿಟ್ಟು ಏನು ಬ್ಯಾಡ ಅಂತ ಕುಂತ್ಕೊಬಿಟ್ಟಿರ. ನೀನೊಳ್ಳೆ ನೋಡಮ್ಮ, ಈ ಮದುವೆ ವಿಷಯದಾಗ ನಾನು ತಲೆ ಹಾಕಕ್ಕಿಲ್ಲ. ನೀನುಂಟು ಮನೆಯರುಂಟು ಅಷ್ಟೇ ನೆನಿಯ. ಹಂಗ ಅನ್ಕೊಂಡು ತೆಪ್ಪಗೆ ಸುಮ್ಮನೆ ಇರಿ.
ಹಂಗು ಹಿಂಗು ಅಂತ ಇದ್ ಮಾಡಕ್ ಬರ್ಬೇಡಿ ನೀವು ಮಧ್ಯದಕ್ಕೆ ಬಂದ್ಬಿಟ್ಟು. ಇಲ್ಲ ಬಿಡೆ, ನಿಂಗೆ ಏನ್ ಅನಿಸ್ತದೋ ಅದನ್ನೇ ನೀ ಮಾಡು. ಸರಿ ಸರಿ ಆಯ್ತು. ಎಲ್ಲಾರ ಮನೆನಾಗೂ ಈ ಹೇಳ್ತಿರೇ ನಡಿಬೇಕು. ಏನೇ ಹೇಳ್ರಿ, ಅವಮ್ಮ ದುಡ್ಡಿನ ದುರಾಸೆ ಮಾತ್ರವೂ ಶಾನೆ ಐತಲ್ವಾ, ಏನು ಹುಸಿ ದುರಾಸೆ ಐತಾ? ಯಪ್ಪ ಯಪ್ಪ ಯಪ್ಪ, ದುಡ್ಡಿನ ದುರಾಸೆ ಎಷ್ಟು ಐತೆ. ಅಬ್ಬಬ್ಬಬ್ಬಬ್ಬ. ನಾನು ಹೇಳಿಲ್ವೇ ಅವಮ್ಮ ಹಂಗೆ ನೀ ದುಡ್ಡಿಂದು ದುರಾಸೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಿ, ನೀನ್ ಯಾಕೆ ಅರ್ಧ ಕೆಜಿ ಬಂಗಾರ ಮಾಡ್ಸಿದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ಬುಲ್ಡೆ ಹೊಡಿಯಕ್ ಹೋದೆ. ಅರ್ಧ ಕೆಜಿ ಬಂಗಾರ ಅಂದ್ರೆ ಸುಮ್ಕೆ ಆಯ್ತದ? ಈಗ ಇದ್ರ ಲೆಕ್ಕದಾಗೆ ಎಷ್ಟು ಆಯ್ತದ ಹೇಳು? ಬಿಡ್ರಿ, 1 ಎಕರೆ ಜಮೀನು ಹೋದ್ರೂ ಪರವಾಗಿಲ್ಲ, 1 ಎಕರೆ ಜಮೀನು ಹೋಗ್ಲಿ, ಇಲ್ಲ ಅಂತಂದ್ರೆ ಏನಾದ್ರೂ ಹೋಗ್ಲಿ, ನಮ್ಗೇನಂತೆ ನಾವ್ ಹೆಂಗೋನು ಅದೇನು ಅಂತಾರಲ್ಲ, ಫಸ್ಟು ನಮ್ಮದು ನಾವು ನೋಡ್ಕೋಬೇಕು, ನಮ್ಮ ಮಗಳನ್ನ ಒಳ್ಳೆ ಮನೆ ಸೇರ್ಸೋದನ್ನ ನೋಡ್ಬೇಕು ನಾವು. ಅದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಕುಂತ್ಕೊಳಕ್ ಆಯ್ತದ? ಅದು ಅರ್ಧ ಕೆಜಿ ಬಂಗಾರ ಅಂತಾರೆ, ಇನ್ನೊಂದೇನೋ ಹೇಳ್ತಾರೆ, ಅದೆಲ್ಲ ಮಾಡ್ಕೊಂಡು ಜಮೀನೆಲ್ಲ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದ? ಯೋಚನೆ ಮಾಡು. ಆದ್ರೆ ಅಮ್ಮಂಗೆ ಅಬ್ಬಬ್ಬಬ್ಬಬ್ಬ ದುರಾಸೆ ಅಂದ್ರೆ ದುರಾಸೆ ಬಿಡು. ಹುಡ್ಕ ಮಾತ್ರ ಫೋಟೋದಾಗಿನ್ನ ನೋಡಕ್ ಡೈರೆಕ್ಟಾಗಿ ಸಾಕತ್ತಾಗವನಲ್ವಾ? ಹ್ಞೂನ್ರಿ, ನನಗಂತೂ ಹುಡುಗ ಇಷ್ಟ ಆದ. ಆ ಮನೆ ನೋಡಿದ್ರೇನ್ರಿ, ಅರಮನೆ ಅಂತ ಮನೆ ಹೆಂಗಿತ್ತು ನೋಡಿದ್ರಾ? ಅಮ್ಮ ಹೋಗಿದ್ರಾ? ಏನಾಯ್ತು? ಅಯ್ಯೋ ಮಗಳೇ, ಆ ಆ ಮನೆ ಅಲ್ಲ, ಅದು ಅರಮನೆ ಇದ್ದಂಗೆ ಐತೆ ಮನೆ. ಹೆಂಗೈತೆ ಗೊತ್ತಾ ಮನೆ? ನಮ್ಮ ಸುತ್ತೊಳ್ಳಿನಾಗೆ ಇಲ್ಲ ಅಂಥ ಮನೆ ಐತೆ. ಸಖತ್ತಾಗೈತೆ ಮನೆ ಮಾತ್ರನೂ, ಸೂಪರ್ ಆಗೈತೆ. ನಿಮ್ಮ ಅಪ್ಪ ಫೋಟೋ ಹೊಡ್ಕೊಂಬಿಟ್ಟು ಬಂದೈತೆ ರೀ, ತೋರಿಸ್ರಿ ಫೋಟೋವ. ತಗೊಳಮಿ, ನಿಮ್ ನೋಡಕ್ಕೆ ಅಂತ ನೀವು ಫೋಟೋ ತೆಕ್ಕೊಂಬಿಟ್ಟು ಬಂದೆ ಮನೆದು. ಅಬ್ಬಬ್ಬಬ್ಬಬ್ಬ, ಇದೇನಮ್ಮ ಶೂಟಿಂಗ್ ಮನೆ ಇದ್ದಂಗೆ ಐತಲ್ಲ, ನಿಜವಾಗ್ಲೂ ಇದು ಇವ್ರ ಮನೆನೇನಿಯಾ? ಅಯ್ಯೋ ಇವ್ರ ಮನೆನೇ ಕಣಮ್ಮಿ. ನಾನಂತೂ ನೋಡಿ ತಕ್ಷಣ ಏನಿಯ ಕಳೆದೋಗ್ಬಿಟ್ಟೆ, ಅಷ್ಟು ಸಖತ್ತಾಗೈತೆ ಮನೆ ಮಾತ್ರನೂ. ಏನು ಅನ್ಕೊಂಡಿದ್ದೀಗ ನೀನು? ಆ ಮನೆ ನೋಡ್ಬೇಕು ನೀನು. ಅಬ್ಬಬ್ಬಬ್ಬ, ಎಷ್ಟು ದೊಡ್ಡದಾಗಿ ಹೆಂಗೈದು ಗೊತ್ತೇ ಮನೆ ಮಾತ್ರನೂ. ಅಬ್ಬಬ್ಬಬ್ಬ, ಹಂಗೇನಿಯ ಆ ಹುಡ್ಗನೂ ಅಲ್ಲೇ ಇದ್ದ, ಸೂಪರ್ ಆಗವನೇ ಹುಡ್ಗ ಮಾತ್ರ. ಹೌದಾ? ನಾನು ಹೇಳಿಲ್ವೇನಮ್ಮ ಸಖತ್ತಾಗವನಮ್ಮ, ಕಾರಾಗಿ ಬಂದಿದ್ದ ಅಂತ ಹೇಳಿಲ್ವಾ? ಅಮ್ಮ ಏನಂದ್ರು, ನನ್ನ ಜೊತೆ ಮದ್ವೆಗೆ ಒಪ್ಕೊಂಡ್ರ ಏನು? ಅದೇ ಒಂದ್ಕಿತ ಹುಡುಗಿ ನೋಡಕ್ ಬರ್ತೀವಿ, ಹುಡುಗಿ ನೋಡಕ್ ಬಂದು ಹುಡುಗಿ ಎಲ್ಲ ಇಷ್ಟ ಆದ್ರೆ ಅವ್ರಿಗೂ ಮುಂದುವರಿಯೋಣ ಅಂತ ಹೇಳಿದ್ರು. ನೋಡಮ್ಮಿ, ನೀನು ಹೊಸಿ ಮೇಕಪ್ ಗೀಕಪ್ ಎಲ್ಲ ಮಾಡ್ಕೊಂಡು ಹೊಸಿ ಸಂದಕ್ಕೆ ರೆಡಿ ಆಗು. ಅವ್ರು ಬರೋ ದಿನ ನೋಡ್ಬಿಟ್ಟು ಕಳೆದೋಗ್ಬಿಡ್ಬೇಕು ನೀನು. ಈ ಮನೆ ನೋಡಿ ಏನು ಅನ್ಕೋತಾರೇನೋ, ಅವ್ರ ಮನೆ ಮುಂದೆ ನಮ್ಮದು ಬಾಚ್ರೂಮ್ ಮನೆ ಇದ್ದಂಗೆ ಐತಿ, ಏನು ಅನ್ಕೋತಾರೋ ಏನೋ. ಆದ್ರೆ ಬಿಲ್ಡಪ್ ಕೊಟ್ಟಿದ್ದೀವಿ ನಾವು, ಮನೆಯ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ, ಹಂಗೆ ಹಿಂಗೆ ಅಂತ ನಾವು ಸರಿಯಾಗಿ ಬಿಲ್ಡಪ್ ಕೊಟ್ಟಿದ್ದೀನಿ. ಓ ಹೌದಾ ಅಂತನೂ ಹೇಳವ್ರೆ, ಏನಾರ ಅನ್ಕೊಂಡ್ಲಿ ಬಿಡು, ಹೆಂಗ ಹೊಸಿ ಬಿಲ್ಡಪ್ ಕೊಟ್ಟಿದ್ದೀನಲ್ಲ ಸಾಕು ತಗ. ಅಮ್ಮ, ನಾನು ಅದೇ ಮನೆಗೆ ಕೊಡ್ತೀನಿ ಅಂತ ಹೇಳ್ದಲ್ಲ, ಹೆಂಗವನಮ್ಮ ಅವ್ರ ತಮ್ಮ ಸಂದಕವನ? ನೋಡಿದ್ಯೇನಮ್ಮ ಅವ್ರ ತಮ್ಮನ? ಹೆಂಗವನಮ್ಮ ಪಾರಿನಾಗವನಂತ? ಹೂ ಕಣವ, ಪಾರಿನಾಗವನಂತೆ, ಓದ್ತಾವನಂತೆ, ಅಲ್ಲೇ ಓದ್ಬೇಕು ನಾನು ಅಂತ ಹೇಳ್ಬಿಟ್ಟು ಹೋಗವನಂತೆ. ಅವನಿರ್ಲಿಲ್ಲ ಮನೆಯಾಗೆ, ಇವನ್ ಮಾತ್ರ ಇದ್ದ. ದೊಡ್ಡವನು, ಅವನು ನೋಡ್ಕೊಂಬಿಟ್ಟು ಬಂದ್ವಿ. ದೊಡ್ಡನು ಮಾತ್ರ ಸಾಕಾಗವನೇ ಬಿಡು. ಹೆಂಗವನ್ ಗೊತ್ತಾ, ಅವ್ರ ಅಮ್ಮಂದೇ ಏನಿಯ ನಡೆಯೋದು. ಆದ್ರೆ ಒಂಚೂರು ಇದು ಅಂದ್ರೆ ಬೊಲ್ ದುಡ್ಡಿನ ದುರಾಸೆನವ್ರು ಅಷ್ಟೇನೆ. ಬುಡಮ್ಮ, ಏನು ದುಡ್ಡು ಕೊಟ್ರು ಅಲ್ಲಿಗೆ ಹೋಯ್ತದೆ, ನಮ್ಗೇನಿಯ ಸೊಸೆ ಇರ್ತದಲ್ವ, ಇನ್ನೇನಂತೆ. ಅಮ್ಮ, ನಾನು ಅದೇ ಮನೆಗೆ ಏನಿಯ ಕೊಟ್ಬಿಟ್ಟು ಮಾಡು. ಮನೆ ಮಾತ್ರ ಸೂಪರ್ ಆಗೈತೆ. ನಾನು ಅಕ್ಕ ಇಬ್ರು ಅದೇ ಮನೆಗೆ ಏನಿಯ ರಾಣಿ ಮಹಾರಾಣಿ ಥರ ಇದ್ದು ಬಿಡ್ತೀವಿ. ನೋಡಮ್ಮಿ, ಈ ವಿಷಯನ ಯಾರಿಗೂ ಹೇಳ್ಬೇಡಿ, ನಮ್ಮಗೆ ಏನೇ ಇರಲಿ, ಸರಿನೇ? ಯಾರಿಗನ ಗೊತ್ತಾಗೋಗ್ಬಿಟ್ರೆ ಮದುವೆ ಹಾಳು ಮಾಡೋದು ಶಾನೆ. ಅದ್ರಾಗ ಪೊದ್ದಿ ಕಿವಿಗೆ ಬಿತ್ತು ಅಂದರೆ ಹಾಳು ಮಾಡಾಕ್ಬಿಡ್ತಾಳೆ ನೋಡು. ಶಶಿಗೂ ವಿಷಯ ಗೊತ್ತಾಗಬಾರ್ದು, ಏನೂ ಗೊತ್ತಾಗಬಾರ್ದು. ಸುಮ್ಕೇನೆ ಇದು ಬಿಡಿ. ಗೊತ್ತಾಗೋಗ್ಬಿಟ್ರೆ ಬೊಲ್ ಕಷ್ಟ. ಇಲ್ಲ ಹೇಳಮ್ಮ, ಏನು ಹೇಳಕ್ಕಿಲ್ಲ. ಅಮ್ಮ, ಹಂಗಾರೆ ಅಕ್ಕಯ್ಯನ ಮದುವೆ ಫಿಕ್ಸ್ ಆದಂಗೇನೇನಿಯಾ? ಏನೋ ಹೊಸಿ ಬಿಲ್ಡಪ್ ಕೊಟ್ಬಿಟ್ಟು ಇವಳು ಬಂದಿದ್ದೀವಿ, ನೋಡೋಣಿರ್ರಿ. ಬರ್ತಾರಂತ ಅವ್ರೂ ಬಂದಾಗಿ ಮನೆಯಾಳಿಗಳಿರ್ಲಿಲ್ಲ ಅಂದರೆ ಸಾಕಪ್ಪ. ಈ ಮನೆಯಾಳಿಗಳ್ನೆಲ್ಲ ಎತ್ತನ ಕಳಿಸ್ಬಿಟ್ಟು ನಾವೇನೇ ಇರಬೇಕು. ಆವಾಗ ಏನಿಯ ಚಂದ, ಇಲ್ಲ ಅಂದರೆ ಅಷ್ಟೇನೇನೆ. ನೋಡೋಣ ಇರು, ಏನಾಯ್ತದೆ ಏನು ಬಿಡ್ತದೆ ಅಂತ ಗೊತ್ತಾಯ್ತದಲ್ಲ, ನೋಡೋಣ. ಸರಿ ಕಣಮ್ಮ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಕಿತ ಅಂತನೂ ಪಕ್ಕ ಸರಿಗಮಪಾಗೆ ನಾನಂತೂ ಹೋಗ್ಬೋದು, ಹೋಗ್ಬೋದು. ಅದು ಬೇರೆ ಇನ್ಸ್ಟಾಗ್ರಾಮಾಗ ಫೇಮಸ್ ಬೇರೆ ಆಗೋಗ್ಬಿಟ್ಟಿವ್ನ. ಪದ್ದಿ ಒಂದು ಚೂರು ಪ್ರಯತ್ನ ಪಡೆ, ಸರಿಗಮಪ ಅಂತೇಳ್ಬಿಟ್ಟು ಪದ್ದಿನೇ ಹೋಗಿ ನನ್ನ ಹೆಸರು ಕರ್ನಾಟಕ ಫುಲ್ ಫೇಮಸ್ ಆಯ್ತದೆ. ಓ ಬಾರೆ ಗಂಗಾ, ಏನು ಅಲ್ದಾಗ ಬಂದ್ಬಿಟ್ಟಿದೀಗ? ಮನೆಯಾಗೆಲ್ಲ ಕೆಲಸ ಮುಗೀತು ಕಣಕ್ಕ, ಅದಕ್ಕೆ ಏನಿಯ ಬಂದೆ. ನನ್ನ ನಾದ್ನಿ ಅವಳಲ್ಲ ದೊಡ್ಡೋಳು, ಅವಳಿಗೇನೋ ಯಾವುದೋ ಗಂಡು ನೋಡ್ಕೊಂಬಿಟ್ಟು ಬಂದವ್ರಿ ಅಂತ ಅನ್ನಿಸ್ತದೆ. ಮನೆ ತುಂಬ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಾವ್ರಿ. ಹೌದೇನು? ವಾ, ನಮ್ಗೆ ಹೇಳ್ಬಿಟ್ರೆ ನಾವು ಎಲ್ಲಿ ಕೇಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಿಲ್ವೋ ಏನೋ, ಕದ್ದು ಗಿದ್ದು ಮುಚ್ಚಿ ಮಾಡ್ತಾವ್ರೇನೋ, ಏನೋ ಗೊತ್ತಿಲ್ಲ ಅಕ್ಕ.
ಸುಮ್ಮನೆ ಕದ್ದು ಮುಚ್ಚಿ ಮಾತಾಡ್ತಾ ಇದ್ರು ಒಬ್ರಿಗೊಬ್ರು ಅಲ್ಲೇನೇನಿಯ ಕದ್ದು ಮುಚ್ಚಿ ಏನೇನೋ ಮಾತಾಡ್ತಿದ್ರು. ನನಗೂ ಒಂಚೂರು ಕೇಳಿಸ್ತು. ಚೆನ್ನಾಗಿ ಅವ್ನು ಹುಡುಗ ಸಾವುಕಾರ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಸರಿ ಬಿಡು ಯಾಕೆ ಕೇಳೋದು, ಅವ್ರು ಹೇಳೋ ಗಂಟೆ ನಾನು ಕೇಳೋದು ಬೇಡ ಅಂತ ಸುಮ್ಕಾದೆ. ಅಮ್ಮಿ ಹೆಣ್ಮಕ್ಳು ಮದುವೆ ತಂಟು ಹೋಯ್ತೀವ ನಾವು, ಎಲ್ಲಿ ಯಾರ್ಗನ ಕೊಟ್ಕೊಂಡು ಸಂಡಕ್ಕಿರ್ಲಿ ಬಿಡು ಬ್ಯಾಡ ಅಂದಿದ್ದು ಯಾರು? ನಾನೇನಾದ್ರು ಒಬ್ರು ಜೀವನ ಹಾಳು ಮಾಡಕ್ಕೆ ಅಂತ ಹೋಯ್ತೀನ? ಈ ಹೆಣ್ಮಕ್ಳು ಸಂಡಕ್ಕಿರ್ಬೇಕಪ್ಪ. ಹೆಣ್ಮಕ್ಳನ್ನಾಗ್ಲಿ ಹೆಣ್ಮಕ್ಳು ಜೀವನವೇ ಹಾಳು ಮಾಡಕ್ ಹೋಗ್ಬಾರ್ದು. ಸಂಡಕ್ಕಿರ್ಲಿ ಬಿಡು, ಚೆನ್ನಾಗಿರೋ ಕೋಟ್ಯಾಧೀಶ್ವರನೇ ಮದುವೆ ಮಾಡ್ಕೊಂಡು ಸಂಡಕ್ಕಿರ್ಲಿ, ಬ್ಯಾಡ ಅಂದವ್ರು ಯಾರು? ಅವ್ರಿಗಕ್ಕ ನಾವೇನೋ ನಿಲ್ಲಿಸ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಭಯನೋ ಏನೋ ಗೊತ್ತಿಲ್ಲ. ಹೇಳಲಿಲ್ಲ ಅಂದ್ರೆ ಬ್ಯಾಡ ಬಿಡಕ್ಕ, ನಮ್ಗೇನಂತ ಅವ್ರು ಹೇಳ್ಬಿಡ್ತಾನೆ ಏನಾಗಬೇಕು. ಸುಮ್ಕೆ ಹೇಳ್ದೆ ಅಷ್ಟೇನಿಯ. ಮತ್ತೆ ನಿನ್ನ ಆದ್ನಿಗೆ ಮದುವೆಗಿದ್ವಿ ಅಂತ ಏನು ಮಾಡಲ್ವೇನು ಶಶಿಗೆ? ಅವಳದು ಇನ್ನೇನೊಂದು ಒಂದು ವರ್ಷ ಐತೇನೋ ಮುಗ್ದೋಯ್ತದ ಅವಳದು ಓದಿದ್ದು ಎಲ್ಲನೂ. ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಚೆನ್ನಾಗಿರೋ ಹುಡುಗನೇ ಹುಡುಕ್ಬಿಟ್ಟು ಮದುವೆ ಮಾಡಿ, ಅವಳು ನಮ್ಮಂಗೆ ಕಷ್ಟಪಡೋದು ಬೇಡ. ಎಲ್ಲೋ ಒಂತಾಗ ಸಂದಕ್ಕಿರ್ಲಿ. ಅಯ್ಯೋ ಕೆಲ್ಸಕ್ಕೆ ಹೋಗ್ಲಿ ಸುಮ್ಕಿರಮ್ಮಿ. ಇಷ್ಟು ಬಿರ್ನ ಮದುವೆ ಮಾಡ್ಬಿಟ್ರೆ ಆಯ್ತದ? ಕಟ್ಕೊಂಡ್ರೋಣಿ ಹೆಂಗ್ ಸಾಕ್ತಾನೋ ಹೆಂಗ್ ಸಾಕಕ್ಕಿಲ್ವೋ ಯಾರಿಗ್ ಗೊತ್ತು. ಅದಕ್ಕೇನಿಯ ಕೆಲ್ಸಕ್ಕೆ ಹೋಗ್ಲಿ, ಇನ್ನೂ ಒಂದು ವರ್ಷ ಮದ್ವೆಗಿದ್ವಿ ಏನು ಅನ್ಕೊಳಕ್ ಹೋಗಿಲ್ಲ. ಕೆಲ್ಸ ನೋಡ್ಕೊಂಡು ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಆಮೇಕಿಂತ ನೋಡೋಣ. ಈಗಿನ ಕಾಲದಾಗ ಯಾರು ನಂಬಕ್ ಹಾಕಿಲ್ಲ ಕಣಮ್ಮಿ. ನಾನು ನಿನ್ನ ನಂಬಂಗಿಲ್ಲ, ನೀನು ನನ್ನ ನಂಬಂಗಿಲ್ಲ. ಮದುವೆ ಮಾಡ್ಕೊಂಡು 15 ವರ್ಷ ಸಂಸಾರ ಮಾಡಿರೋರು ಬಿಟ್ಟು ಹೋಯ್ತಾರೆ, 20 ವರ್ಷ ಸಂಸಾರ ಮಾಡಿರೋರು ಬಿಟ್ಟು ಹೋಯ್ತಾರೆ. ಅಯ್ಯೋ ಅಂಥದ್ರಾಗೆ ನಮ್ಮನೆ ಹೆಣ್ಮಕ್ಳು ಅವ್ರವ್ರ ಕಾಲ ಮೇಲೆ ಅವ್ರವ್ರು ನಿಂತಿರ್ಬೇಕು. ಹಂಗೆ ನಿಂತ್ಕೊಂಡ್ರೆ ತಾನೇ ಅವ್ರೂ ಏನೋ ಒಂದು ಇದು ಮಾಡ್ಕೊಳಕ್ಕಾಗ ಸಾಧ್ಯ. ಮುಂದೆ ಗಂಡ ಬಿಟ್ರು ಹೆಂಗೋ ಜೀವನ ಮಾಡ್ತಾರೆ. ಏನೂ ಅವ್ರಿಗೆ ಬ್ಯಾರೆ ದಾರಿ ಏನೂ ಇಲ್ಲ ಅಂದರೆ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಅಷ್ಟೇನಿಯ. ಅದಕ್ಕೇನಿಯ ಹೆಣ್ಮಕ್ಳು ಕೆಲಸದಾಗಿರ್ಬೇಕು, ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಯಾರ ಮ್ಯಾಲೂ ನಾವು ನಿರ್ಧಾರ, ನಮ್ಮ ಜೀವನ ನಿರ್ಧಾರ ಆಗಬಾರ್ದು ಕಣಮ್ಮಿ. ಅದಕ್ಕೆ ನನ್ನ ಆದ್ನಿಗೋಸಿ ಧೈರ್ಯ ಕಮ್ಮಿ ಅಲ್ವಾ, ಅದಕ್ಕೆ ನೀ ಕೆಲ್ಸಕ್ಕೆ ಹೋಗ್ಲಿ ಅಂತ ನಾನು ಬಿಟ್ರದು. ಎಲ್ಲ ನನ್ನಂಗೆ ಇರ್ಬೇಕಲ್ಲ, ಬಿಟ್ಟು ಕುಂತಿರ್ಬೇಕಲ್ಲ. ನಾನಾದರೆ ನೀನು ಅಂದರೆ ನಿಮ್ಮ ಅಪ್ಪ ಕುಂತ್ಕಳೆ ಅಂತೀನಿ, ನನ್ನಾದ್ನಿಗೆ ಹಂಗೆಲ್ಲ ಅನ್ನಕ್ಕೆ ಬರೋಕ್ಕಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಕಳಿಸ್ತೀನಿ, ಹೋಗ್ಲಿ ಸುಮ್ಕಿರು 1-2 ದಿನ. ನಿನ್ ತಲೆನೋ ತಲೆ ಬಿಡಕ್ಕ, ಎಲ್ಲ ಥರನೂ ಯೋಚನೆ ಮಾಡ್ತೀಗ. ಮಾಡ್ಬೇಕಮ್ಮಿ ಮಾಡಬೇಕು. ಹಂಗೆ ಬಿಟ್ಬಿಟ್ರೆ ಪಿರಾಣುಗಳು ಕಳ್ಕತ್ತಾವ ಅಷ್ಟೇ. ಹ್ಞೂ